ನಿನ್ನೆ ರಾತ್ರಿ ಅರ್ಚನಾ ಎಂಗೇಜ್ಮೆಂಟ್ದಾಗ ನಿನ್ನ ಒಬ್ಬನಿಗೆ ಕನ್ನಡ ಬರೋರ ಥರ ಯಾಕೆ ಆ್ಯಕ್ಟ್ ಮಾಡ್ದು? ನಿನಗೆ ಅಷ್ಟ ಇದ್ದಿದ್ರೆ ಯಾವ್ದಾರ ಕನ್ನಡ ಸ್ಕೂಲ್ದಾಗ ಟೀಚರ್ ಅಂತ ವರ್ಕ್ ಮಾಡ್ಕೋದಿತ್ತು, ಇಲ್ಲಿ ಬಂದು ಇಂಜಿನಿಯರ್ ಆಗೋದಿರಲಿಲ್ಲ. ಅಲ್ಲಿ ಎಲ್ರಿಗೂ ಕನ್ನಡ ಬರ್ತಿತ್ತು, ಆದರೆ ಬರದೇ ಇರೋ ಥರ ಶೋ ಆಫ್ ಮಾಡ್ತಾಯಿದ್ರು. ಮಾಡಲಿ ಬಿಡು, ನಿನಗೇನು? ನೋಡು, ಕನ್ನಡ ನಿನಗೆ ಕೇವಲ ಒಂದು ಭಾಷೆ ಆಗಿರ್ಬೋದು, ಆದರೆ ನನಗದು ಭಾವನೆ. ಈ ಕನ್ನಡದಲ್ಲೇ 2 ಕ್ಯಾಟಗರಿ ಜನ ಬರ್ತಾರೆ. ಒಂದು ಕನ್ನಡವನ್ನು ಆಡೋರು, ಇನ್ನೊಂದು ಕನ್ನಡವನ್ನು ಆರಾಧಿಸೋರು. ನಮ್ಮದು 2ನೇ ಕ್ಯಾಟಗರಿ. ಈ ಕರ್ನಾಟಕ ರಾಜ್ಯೋತ್ಸವದ ದಿನ, ಕರಾಳ ದಿನ ಆಚರಿಸ್ತಾರಲ್ಲ, ಅವ್ರ ಮನೆ ಮುಂದೆನೇ DJ ಹಚ್ಚಿ ಅವ್ವಕನೋ ಕನ್ನಡ, ನಮ್ಮ ದೈವಕನೋ ಕನ್ನಡ ಅಂತ ಅವ್ರ ಮನೆ ಟೆರಸ್ ಕಿತ್ತೋಗೋ ರೇಂಜ್ಗೆ ರೊಚ್ಚಿಗೆದ್ದು ಹುಚ್ಚಿಡ್ಸೋ ಥರ ಕುಣಿಯೋ ಜನ ನಾವು. ಕನ್ನಡ ಗೊತ್ತಿಲ್ಲದೆ ಇರೋರನ್ನೇ ಬಿಡಲ್ಲ, ಇನ್ನು ಗೊತ್ತಿದ್ದು ಈ ನವರಂಗಿ ಆಟ ಆಡೋ ನಮ್ಮ ಮಕ್ಕಳನ್ನ ಬಿಡ್ತೀವ. ಏನಂದು ಇಂಜಿನಿಯರ್ ಯಾಕಾದಿ? ಸುಮ್ಮ ಟೀಚರ್ ಆಗಬೇಕಾಗಿತ್ತು ಅಂತನಾ? ಹೌದ್ರಿ, ಬೇಂದ್ರೆ ಮಾಸ್ತರ್ ಹುಟ್ಟಿದಂಥ ಮನೆಯಾಗ ಹುಟ್ಟಿದವ್ರು ನಾವು. ಕನ್ನಡ ಕಲಿಸೋದು ಅಂತ ಬಂದ್ರೆ ನಾವೆಲ್ಲರೂ ಟೀಚರ್ಗಳೇ. ನೋಡು, ನಿನಗೆ ಉತ್ತರ ಕರ್ನಾಟಕ ಶೈಲಿಯೊಳಗೆ ಗಿಚ್ಚು ಹೇಳ್ತೀನಿ ಕೇಳು. ಇಲ್ಲಿ ಒಲ್ಲೆ ಅಂದರೂ ಬಿಡೋದಿಲ್ಲ, ಇದು ಕರ್ನಾಟಕ ಐತಿ, ಕನ್ನಡ ಮಾತಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಹೊಲ ಹೋಗಲಿ ಮನೆ ಹೋಗಲಿ, ಕನ್ನಡ ಗುಡಿ ಮೇಲೆ ಕಳ್ಸಾಕ್ ಕುಣ್ಸಾಕ್ ಇರೋದೊಂದು ಪ್ರಾಣ ಹೊಯ್ಕೋತ ಹೋಗಲಿ. ಜನ್ಮ ಕಳೆದ್ರು, ಜೀವ ಸೋದ್ರು, ಕನ್ನಡ ಪದಗಳು ಬೆಳ್ಕೋತಿರಲಿ, ನಮ್ಮ ಕನ್ನಡ ಪದಗಳು ಬೆಳ್ಕೋತ ಇರಲಿ.